ಈರಪ್ಪ ಹೇಗಿದ್ದಾನೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ, ಈ ಏರಿಯಾ ಗೊತ್ತೇ ಇಲ್ಲ. ಅವ ಯಾವಾಗ್ಲೂ ಬತ್ತು ನೀರ ಹೋಯ್ತು ನೀರ ಅವ್ನು ನೋಡಿವಿಲ್ಲ, ನಾವು ಕಂಡಿವಿಲ್ಲ. ನಮ್ಮದೊಂದು ಮಾರಿ ಹಬ್ಬ, ಸಾಲ್ವಾಡಿ ಮಾರಿ ಹಬ್ಬ. ನಾನು ಆಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದೆ. ಯಾಕಂದ್ರೆ ಕೈ ಹಾಕಿ ನಾನು ಇದೇ ತರ ಮುಡಿ ಬಿಟ್ಟಿದ್ದೀನಿ. ಬಂದ್ರೆ ಮುಡಿ ಜುಟ್ಟ ಹಿಡ್ಕೊಂಡು ಅದು ಹೇಳಿದ್ರು ಜುಟ್ಟ ಬುಟ್ಟಾನೆ. ಕುಡಿಯದಿದ್ದರೆ ಈ ಜನ ನಡೆಯಲಾರದೋ ಜೀವನ. ನಾನು ಇಲ್ಲಿ ವಿಡಿಯೋ ಮುಗಿಸ್ಕೊಂಡು ಅಲ್ಲಿಗೆ ಬರ್ಲಾ? வீடியோ முடிச்சு வரியா? வீடியோ முடிச்சுட்டு கால் பண்ணு. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ತಮಿಳ್ನಾಡಲ್ಲಿದ್ದೀನಿ. ಸೊ ನೀವು ನೋಡ್ತಾ ಇದ್ರೆ ನಾನು ವೀರಪ್ಪನ್ ಸೀರೀಸ್ದು ಎಪಿಸೋಡ್ಗಳು ಮಾಡ್ತಾ ಇದ್ದೀನಿ. ಸೊ ಇವತ್ತು ವೀರಪ್ಪನ್ ಸೀರೀಸ್ದು ಇನ್ನೊಂದು ಎಪಿಸೋಡ್ ಮಾಡೋಕ್ಕೆ ನಾನು ಇವತ್ತು ಬಂದಿರೋದು ತಮಿಳ್ನಾಡು ತಾಲ್ವಾಡಿ ಹತ್ರ ಇರೋ ಒಂದು ಹಳ್ಳಿ. ಈ ಹಳ್ಳಿ ಹೆಸರು ಹಳ್ಳಿ ಹೆಸರು ಕಲ್ಬುರ್ಗಿ ದೊಡ್ಡಿ. ನಾನು ಇವತ್ತು ಹೋಗ್ತಾ ಇರೋದು ಕಲ್ಬುರ್ಗಿ ದೊಡ್ಡಿ ಅಂತ ಒಂದು ಹಳ್ಳಿಗೆ. ಸೊ ಇಲ್ಲಿ ನೀವು ನೋಡಿದ್ರೆ ಅಂದ್ರೆ ವೀರಪ್ಪನ್ ಜೊತೆ ಸಹಚಾರ ಆಗಿದ್ರು ತುಪಾಕಿ ಸಿದ್ಧ ಅಂತ. ಸೊ ಅವ್ರ ಊರಿಗೆ ಹೋಗ್ತಾ ಇದೀನಿ ನಾನು. ತಾಲ್ವಾಡಿಯಿಂದ ಗಾಜನೂರು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಊರಿದೆಯಲ್ಲ, ಆ ಊರು ದಾಟ್ಕೊಂಡು ಅದಾದ್ಮೇಲೆ ಎರ್ನಾಳಿ ಅಂತ ಸಿಗುತ್ತೆ. ಸೊ ಅಲ್ಲಿಂದ ಎರ್ನಾಳಿ ಗಂಟ ಬಸ್ ಸಿಕ್ತು. ಸೊ ಅದಾದ್ಮೇಲೆ ಇಲ್ಲಿಂದ 1 ಕಿಲೋಮೀಟರ್ ನಡ್ಕೊ ಹೋಗ್ಬೇಕಂತೆ ಕಲ್ಬುರ್ಗಿ ದೊಡ್ಡಿಗೆ. ಸೊ ಅಲ್ಲಿ ನನಗೆ ಒಬ್ರು ನನ್ನ ಫ್ರೆಂಡ್ ಸಿಕ್ಕಿದ್ದಾರೆ. ನಿಮ್ಮ ಹೆಸರು? ಮನೋಜ್ ಕುಮಾರ್ ಅಂತ. ಸೊ ಇವರಿಗೆ ಆ್ಯಕ್ಚುಲಿ ಕನ್ನಡ ಬರಲ್ಲ, ಸ್ವಲ್ಪ ಅರ್ಥ ಆಗುತ್ತೆ. ಬಟ್ ನಾನು ಇವ್ರ ಹತ್ರ ಮಾತಾಡ್ತಿದ್ದೀನಿ ಅವಾಗ್ಲಿಂದ ನಡ್ಕೊಂಡು ಬರ್ತಾ. ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಅವ್ರು ಅದನ್ನ ಅರ್ಥ ಮಾಡ್ಕೊಂಡು ಅವ್ರು ತಮಿಳಲ್ಲಿ ಹೇಳ್ತವ್ರೆ. ನಾನು ಅದನ್ನ ಅರ್ಥ ಮಾಡ್ಕೊಂಡು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಕನ್ನಡ ಮಾತಾಡೋಕ್ಕೆ ಬರಲ್ಲ, ಬಟ್ ಅರ್ಥ ಆಗುತ್ತೆ ಅವ್ರಿಗೆ. ಬಟ್ ನನಗೆ ತಮಿಳ್ ಅರ್ಥನೂ ಆಗಲ್ಲ. ಬಟ್ ಹೆಂಗೋ ಅವ್ರು ಮಾತಾಡೋ ಏನೋ ಹೇಳ್ತಾರಲ್ಲ, ಅದು ಅರ್ಥ ಆಗ್ಬಿಟ್ಟು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನಾದರೂ ಹೇಳ್ತೀರಾ? ನಿಮ್ಮೂರು ಯಾವುದು? ದಿಂಡಿಗಲ್. ನೀವೇನ್ ಮಾಡ್ಕೊಂಡಿರೋದು? ಮ್ಯಾರೇಜ್ ಬಂದಿರ್ಕಿಂಗಿದ ದುಡ್ಡಿ. ಈಗ ಮದ್ವೆಗೆ ಹೋಯ್ತಾ ಇದ್ದೀರಾ? ಯಾರ್ದು ಮದ್ವೆ? ಮಾದನ್ ಫ್ರೆಂಡ್. ಮಾದನ್ ಮಗಳು? ಮಗಳು. ನಿಮ್ಮ ಮಗಳು ಮದ್ವೆನಾ? ಮಾಮನಾರ್ ಮಾಮ ರಿಲೇಟಿವ್, ನೆಂಟರು. ವಾಪಸ್ ಹೋಗೋದು ನೀವು? ವಾಪಸ್ ಯಾವಾಗ ಹೋಗ್ತೀರಾ? ಊರಿಗೆ போயிட்டு வந்தேன் ಫಂಕ್ಷನ್ನು. ಅಲ್ಲಿಂದ ವಾಪಸ್ಸು ದಿಂಡಿಗಳಾ? பஸ்ஸா? தாளவாடி டு சத்தியமங்கலம், சத்தியமங்கலத்துலேருந்து ஈரோடு, ஈரோட்லேருந்து திண்டுக்கல். ಪಿಂಕ್ ಬಿಲ್ಡಿಂಗ್ ಲೆಫ್ಟ್. ಸೋಲಿಗರು ದೊಡ್ಡಿ. ಸೋಲಾಗೂರು ದೊಡ್ಡಿ. ಬರೀ ದೊಡ್ಡಿ? ಸೋಲಿಗರು ದೊಡ್ಡಿ. ಸೋಲಾಗೂರು ದೊಡ್ಡಿ. ಸೋಲಾಗೂರು ದೊಡ್ಡಿ. ನೀವು ಮುಂದೆ ಹಂಗೆ ಹೋಗ್ತೀರಾ ಸೀದಾ? ನಾ ಮುಂದೆ ಮದ್ವೆ ಡುಮ್. ಊಟ ಸಾப்பிಟ್ಟು ರೆಸ್ಟ್ ಫುಲ್. ಏನು ಅಡುಗೆ ಮಾಡಿಸಿರ್ತಾರೆ ಮದುವೆಯಲ್ಲಿ? ಊಟ ಏನಿರುತ್ತೆ ಮದುವೆಯಲ್ಲಿ? ಮದುವೆ புரியல அப்படின்னா புரி ಲ್ಯಾಂಗ್ವೇಜ್ புரியல. ಮದುವೆ ಊಟ ಎಣ್ಣೆ ಸಾಪಿಡಚ್ಚ? ತರಕಾರಿ ಸಾರು. ಆಮೇಲೆ ಅಷ್ಟೇ? ಅಷ್ಟೇ. ಸ್ಪೆಷಲ್ ಆಮ್ಲೆಟ್. ಸ್ವೀಟ್ ಸಾಂದ್ರ ಡ್ರಿಂಕ್ಸ್. ಟಯರ್ಡா இருக்கு பஸ்ல. ಈಗ ಮಧ್ಯಾಹ್ನನೇ ಹೋಗ್ತಿದ್ದಂಗೆ ஒரே வீடு லாஸ்ட் அந்த மலை அடி வரோம். ಇದರ போனா ಸೋಲಾಗೂರು ದೊಡ್ಡಿ. 3 ಮಿನಿಟ್ಸ್. ಇಲ್ಲೇ ಉಳ್ಕತ್ತೀರಾ ಇವತ್ತು? ಹಿಂಗೆ ನಾಳೆ ಹೋಗೋದಾ? இன்னும் ஒரு 10 days ஆகும். 10 days? 10 days ಫುಲ್ ಪಾರ್ಟಿ. 10 days full enjoy drinks. ನಾನು ಇಲ್ಲಿ ವಿಡಿಯೋ ಮುಗಿಸ್ಕೊಂಡು ಅಲ್ಲಿಗೆ ಬರ್ಲಾ? வீடியோ முடிச்சு வரியா? வீடியோ முடிச்சுட்டு கால் பண்ணு. வீட்டுக்கு வந்து சாப்பிட்டு போ, அப்புறம் வா. ஓகே. வீடியோ முடிச்சுட்டு கால் பண்ணிட்டு வா. ஓகே. ಊರಿಗೆ போய் ಹೇಳಿ, ಏನೋ ಹೇಳ್ತಿದ್ರಲ್ಲ? ನೀವು ಇದೇ ಊರಾ? ನಿಮ್ಮ ಹೆಸರೇನು? ವೆಂಕಟಮ್ಮ. ಈಗ ಎಲ್ಲಿಗೆ ದನಮೇಶಕ್ಕೆ ಹೋಯ್ತಿದ್ರಾ? ಎಲ್ಲಿ ತೋಟಕ್ಕೆ ಹೋಯ್ತೀರಾ? ಇಲ್ಲಿಗೆ. ಸರಿ ಬನ್ನಿ. ಸೋಲಾಗೂರು ದೊಡ್ಡಿ ರೋಡ್ಲೇ போகணும். ಸೋಲಾಗೂರು ದೊಡ್ಡಿ. 3 ಮಿನಿಟ್ಸ್ ರೋಡ್ ಮೇ. ರೋಡ್ ಒರೇ ರೋಡ್. ನಾನು ಹೋಗೋ ರೋಡ್ ಚೆನ್ನಾಗೈತೆ, ನೀವು ಹೋಗೋ ರೋಡು? ನಾವು ಬರೋ ರೋಡು ಲಾಸ್ಟ್. ಮಣ್ಣಿನ ರೋಡು. ರೋಡ್ ಲಾಸ್ಟ್. ಅಲ್ಲಿ ಲಾಸ್ಟ್. ಲಾಸ್ಟ್. ನೀವು ಫಸ್ಟ್ ಬೇಗ ಹೋಗ್ತೀರಾ? ನಾ ಫಸ್ಟ್ ಹೋಗ್ತೀನೋ? ನೀವು ಫಸ್ಟ್
ನಮ್ದೇ ಹತ್ರ ಆಯ್ತಾ ಸರಿ ಸರಿ ದೊಡ್ಡ ಬರೋಣ. ಓಕೆ ಥ್ಯಾಂಕ್ ಯು ಸೊ ಗೈಸ್ ಈಗ ಅವರು ಮದುವೆಗೆ ಹೋಗ್ತಾ ಇದ್ದಾರೆ. ಸೊ ನಾವು ಇವಾಗ ಸೋಲಿಗರು ದೊಡ್ಡಿ ಊರು ಹೇಳಿದ್ನಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಮುಂಚೆ ನೀವು ಈ ವೀರಪ್ಪನ ಎಪಿಸೋಡಲ್ಲಿ ನೋಡಿದ್ದೀರಾ, ನಾನು ಮುಂಚೆ ಇಬ್ಬರನ್ನ ಸಂದರ್ಶನ ಮಾಡಿದ್ದೆ, ಅಂದರೆ ವೀರಪ್ಪನ ಸಹಚರನ. ಸೊ ಗೈಸ್ ಅದರಲ್ಲಿ ಒಬ್ಬರ ಹೆಸರು ಮಹಾಲಿಂಗಪ್ಪ ಮತ್ತು ಇನ್ನೊಬ್ಬರು ಕರ್ಮಾಲ್ ಅಂತ. ಸೊ ಗೋಪಿನಾಥ ಆಮೇಲೆ ನನಗೆ ಸಿಕ್ಕಿದ್ರಲ್ಲ, ಅಂದರೆ ವೀರಪ್ಪನ ಸಹಚರರು ಅಂತ ಅವ್ರು ಪರಿಚಯ ಮಾಡಿಸ್ಕೊಟ್ಟೆ. ಬಟ್ ಅವರೆಲ್ಲ ಹೆಂಗೆ ಅಂದರೆ ಬರೀ ವೀರಪ್ಪನು ಈ ಸ್ಟಾರ್ಟಿಂಗು ಕಾಡಿಗೆ ಹೋಗಿ ಈ ದಂತ ಕಲಿತಾ ಇದ್ರಲ್ಲ, ಅಂದರೆ ಸ್ಟಾರ್ಟಿಂಗ್ ಮುಂಚೆ ಎಲ್ಲ ಕಾಡಲ್ಲಿರೋ ಜನರೆಲ್ಲ ಬೇಟೆಗೆ ಹೋಗ್ತಿದ್ರಲ್ಲ. ಸೊ ಅವಾಗ ಇದ್ದವರು ಈ ಪೆರ್ಮಾಲ್ ಮತ್ತು ಮಹಾಲಿಂಗಪ್ಪ ಅವರಲ್ಲ. ಈಗ ನಾನು ಯಾರು ತುಪಾಕಿ ಸಿದ್ದವ್ರನ್ನ ನಿಮಗೆ ಪರಿಚಯ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಸೊ ಇವರು ವೀರಪ್ಪನ ಜೊತೆ ಅದೆಲ್ಲ ಆದಮೇಲೆ, ಅಂದರೆ ಮೇಯ್ನು ಈ ಕಿಡ್ನ್ಯಾಪಿಂಗು, ವೀರಪ್ಪನ ಯಾವಾಗ ಈ ಗಂಧ ಮಾರೋದು, ಆಮೇಲೆ ಗಂಧ ಕಡ್ದು ಮಾಡೋದು, ಕಾಡಲ್ಲಿರೋ ಗಂಧ ಕಡ್ದು ಮಾಡೋದು, ಆಮೇಲೆ ಕಿಡ್ನ್ಯಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಆಮೇಲೆ ಕೊಲೆಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾರ. ಸೊ ಆವಾಗ ಈ ಇದ್ದ ಒಬ್ಬ ಸಹಚರ ತುಪಾಕಿ ಸಿದ್ದವರು. ಸೊ ಅವ್ರು ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಗೈಸ್ ನನಗೆ ಈ ಊರಲ್ಲೇ ಒಬ್ಬರು ಸಿಕ್ಕಿದ್ರು. ಸೊ ಇವಾಗ ಅವರು ತುಪಾಕಿ ಸಿದ್ದವ್ರ ಮನೆಗೆ ಕರ್ಕೋಗ್ತಿದ್ದಾರೆ. ಸೊ ನೋಡಿ, ಹಿಂಗೆ ಹಳ್ಳಿಲೆಲ್ಲ ಬಂದ್ಬಿಟ್ರೆ ಜನ ಹೆಲ್ಪ್ ಮಾಡಿಬಿಡ್ತಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ. ಇಲ್ಲಿ ಮೊನ್ನೆ ನೀವು ಬರ್ತೀರಾ? ಹಾಂ ಫ್ರೆಶ್ ನಾವು ಬಂದ್ವಿ, ನಾವು ತುಪಾಕಿ ಸಿದ್ದವ್ರ ಮನೆ ಹತ್ರ. ಸೊ ನೋಡೋಣ ಇವ್ರು ಎಲ್ಲಿದ್ದಾರೆ ಅಂತ. ಅಮ್ಮ ನಮಸ್ತೆ. ತುಪಾಕಿ ಸಿದ್ದವರು ಎಲ್ಲಿದ್ದಾರೆ? ಹೊಲಕ್ಕೆ ಹೋಗಿದ್ದಾರೆ. ಸೊ ಗೈಸ್ ಅವರು ಇಲ್ಲೇ ಹೊಲಕ್ಕೆ ಹೋಗಿದ್ದಾರೆ. ಇಲ್ಲೇ ಇದ್ದಾರಾ? ಸರ್ ನಮಸ್ತೆ. ಚೆನ್ನಾಗಿದ್ದೀರಾ? ಹೇಳ್ಬೇಕೆಲ್ಲ. ನಿಮ್ಮನ್ನ ಭೇಟಿ ಮಾಡೋಕ್ಕೋಸ್ಕರನೇ ಬಂದಿದ್ದು ನಾನು ಇವತ್ತು. ಭೇಟಿ ಮಾಡಿ ಏನಪ್ಪ ಮಾಡೋದು? ನಿಮ್ಮ ಕತೆಗಳನ್ನೆಲ್ಲ ಕೇಳೋಣ ಅಂತ. ನಮ್ಮ ಕತೆ ಏನು ಕೇಳೋಕ್ಕಲ್ಲ. ಈಗ ಇಲ್ಲಿ ನೀವೇನು ಮಾಡ್ತಿದ್ದೀರಾ? ನಾವು ಇದು ಕಳೆ ಕೀಳ್ತೀವಿ. ಕಳೆ ಕೀಳ್ತಾ ಇದ್ದೀರಾ? ಹಾಂ. ಬಟ್ ಇದೆಲ್ಲ ನೀವೇ ಇದು ಮಾಡಿರೋದಾ? ನಿಮ್ಮದೇ ಇದು ಜಾಗ? ಎಲ್ಲಿಂದ ಬಂದಿರಿ? ನಮ್ಮದು ಹಾಸನ. ನೀವಿಲ್ಲಿ ಯಾರ್ಯಾರು ಇರೋದು? ನೀವಿಲ್ಲಿ? ನಾವು ನಮ್ಮ ಹೆಂಗಸು ಅಷ್ಟೇ ಇರೋದು, ಇಬ್ಬರೇ. ನಂಗೆ ಕುಡಿಯೋಕೆ ಒಂಚೂರು ನೀರು ಕೊಡ್ತೀರಾ? ಭೇಟಿ ಮಾಡಿ ನಾವು ಸಾಕಾಗೋಗಿವಿ. ಹೇಳಿ ಅದನ್ನೇ ಹೇಳ್ಬೇಕು. ಏನಾರು ಹೇಳಿ ಅದು ಒಂದೇ ತನ ಇನ್ನು ನಡೆದಿರತನೇ ಹೇಳ್ಬೇಕು. ನಾವು ಎಲ್ಲದಕ್ಕೂ ಹೇಳಿ ಆಯ್ತು. ಇನ್ನೇದಕ್ಕೆ ಹೇಳಕ್ಕದ? ನಾವು ಬೇರೆ ಹೇಳಕ್ಕದ್ದ, ಬೇರೆ ಸೇರ್ಸಕ್ಕದ್ದ? ಹೇಳೋದನ್ನೇ ಹೇಳ್ಬೇಕು ಅಷ್ಟೇ. ನಡೆದಿರ್ತಾನೆ ಹೇಳ್ಬೇಕು, ನಡೆದಿದ್ದೇ ಹೇಳಕ್ಕದ್ದ. ಹೌದು. ಸೊ ಇವರು ನಿಮ್ಮ ಹೆಂಡತಿ. ಅಮ್ಮ ನಿಮ್ಮ ಹೆಸರು? ಕುಂಬಮ್ಮ ಅಂತ. ಹಾಂ. ಕುಡೀರಿ ಪಾಪ, ಆನ್ ಮಾಡಿ ಕುಡೀರಿ. ಒಬ್ಬರೇ ಬಂದ್ರಿ ಯಾರು? ಪಾಪ ನೀರು ಕುಡೀರಿ. ಟೀ ಮಾಡಿ ಕೊಡದ? ಮಡ್ಕೊಂಡು ಟೀ ಅದಕ್ಕೆ ಬರಟಿ ತಾನೆ ಕುಡೀರಿ ಪಾಪ. ಅದು ನೀರಿದ್ದ ಬರೀ ತಪ್ಪಲೆ ತಿಂದಿರಿ. ಸಣ್ಣ ಮಡಗು ನೀರು. ಹಾಂ ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಶಿವಣ್ಣ. ಇದೇ ಊರವ್ರ ನೀವು? ಹಾಂ. ನಿಮ್ಮ ತಮ್ಮ? ಹೌದಾ? ಸ್ವಂತ ತಮ್ಮ? ಹೌದಾ? ನಂಗೆ ಗೊತ್ತೇ, ಅವ್ರು ಹೇಳ್ತಾ ಇಲ್ಲ, ಇವಾಗ ಹೇಳ್ತಿದ್ದೀರಾ ನೀವು? ಹಾಂ. ಸರಿ ಸರ್, ಓಕೆ, ಥ್ಯಾಂಕ್ ಯು. ಇನ್ನೊಬ್ರು ನೀವು ಎಷ್ಟು ಜನ ಮಕ್ಳು ಹಂಗಾರೆ? ನಾವು 9 ಜನ. 9 ಜನ ಮಕ್ಳ ನೀವು? ಎಷ್ಟು ಜನ ಗಂಡು ಮಕ್ಳು, ಎಷ್ಟು ಜನ ಹೆಣ್ಮಕ್ಳು? ಹೆಣ್ಮಕ್ಳು 5 ಜನ, ನಾವು ಗಂಡು ಮಕ್ಕಳು 4 ಜನ. ಇವಾಗ ಎಷ್ಟು ಜನ ಇದ್ದಾರೆ? ಎಲ್ಲರೂ ಇದ್ರು? 9 ಜನನೂ ಇದ್ದೀರಾ? ತಂದೆ ತಾನೇ ಇಲ್ಲ ತೀರೋದ್ರು. ಹಾಂ. ನಾವೆಲ್ಲರೂ ಇದ್ದೀವಿ. ಎಲ್ಲಿದ್ದೀರಾ ನಿಮ್ಮ? ಎಲ್ಲ ಇದ್ದೀವಿ, ಒಂದೇ ಈ ಮನೆ ಕೂಟವೆ. ಈ ಲೈನು ಪೂರ ಒಂದೇ ಊರು, ಬೇರೆ ಯಾರು ಇಲ್ಲ. ಇದು ಬಟ್ ಎಲ್ಲ ಇದೇ ಊರಲ್ಲಿ ಇದ್ದೀರಾ? ಎಲ್ಲ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕ. ನಾವಿರೋದಿಲ್ಲಿ. ಅವನಿಗೂ ನಮ್ಮ ದೊಡ್ಡಪ್ಪನಿಗೂ 9, ನಮ್ಮ ತಂದೆಗೂ 9. ಒಂದೇ ಕುಟುಂಬ ಇಲ್ಲಿ ಇರೋದು, ಬೇರೆ ಯಾರು ಇಲ್ಲ. ಬೇರೆ ಕುಟುಂಬ. ಬಟ್ ಎಲ್ಲ ನಿಮ್ಮ ಕುಟುಂಬದವರೇ ಈ ಊರಲ್ಲಿ ಇರೋದು? ನಾವೇ ಒಂದೇ ಕುಟುಂಬ. ಹಾಸನದಿಂದ ಬಂದ್ರಿ? ಹಾಸನ ಸಂತೂರು. ಸಂತೂರು. ನೀವು ಬಂದಿದ್ದೀರಾ ಅಲ್ಲಿಗೆ? ಹಾಸನ ಬಂದಿಲ್ಲ, ನಾವು ಆ ಕಡೆ ಎಲ್ಲ ಬೆಂಗಳೂರು ಬಂದಿದ್ದೀನಿ, ಮೈಸೂರಿಗೆ ಬಂದಿದ್ದೀನಿ. ನಾವು ಬಿಟ್ಟರೆ ಇನ್ನು ಬೇರೆ ಕಡೆ ಬಂದಿದ್ದೀವಿ. ಸುಮ್ಮನೆ ಬಸ್ಸಿಗೆ ಹೋಗಿ ಬಂದಿದ್ದೀವಿ ಅಷ್ಟೇ. ಮುಂಚೆ ಕಾಡಲ್ಲಿರುವಾಗ ಆ ಕಡೆ ಎಲ್ಲ ಬಂದಿರ್ಬೇಕಲ್ಲ, ಸಕಲೇಶ್ಪುರ? ಆಗ ಬಂದಿಲ್ಲ. ಕಾಡಲ್ಲಿ ಇದ್ದಾಗ ಆ ಕಡೆ ಬಂದಿಲ್ಲ. ಅದಕ್ಕೆ ಮೊದಲೇ ಬಂದಿರ್ಬೋದು ಇರಪ್ಪ. ನಾವು ಆ ಕಡೆ ಎಲ್ಲ ಬಂದಿಲ್ಲ. ನೀವು ಬಂದಿಲ್ಲ? ನಾವೇನಂದ್ರೆ ಈ ಕೊಳ್ಳೇಗಾಲ ಕಟ್ಕೊಂಡು ಈ ಸೈಡ್ಲಿ ಹೀಗೆ ಮಾದೇಶ್ವರ ಬೆಟ್ಟ ಕಟ್ಕೊಂಡು ಹೀಗೆ ಇಲ್ಲೇ ಸುತ್ತಮುತ್ತ ಇದ್ದಿದ್ದು. ಇಲ್ಲಿ ಇತ್ತಾಗ ಮಾತ್ರ ನಂಗೆ ಗೊತ್ತು. ಅತ್ತಾಗ ಮೊದಲು ಅವರೆಲ್ಲ ಇದು ಮಾಡೋದ ಗೊತ್ತಿಲ್ಲ. ಲಾಸ್ಟ್ ಪೈನಲ್ಲಿ ತಾನೇ ನಾವು ಹೋಗಿ ಅವ್ರ ಕೈಗೆ ಸಿಕ್ಕಾಕೊಂಡು ಹೋದ್ದು.
ಒಂದ್ ನಿಮಿಷ ನಾವು ಸ್ಟಾರ್ಟ್ ಮಾಡ್ಬಿಡೋಣ ಹೊಸದಾಗಿ ನೀಟಾಗಿ. ನಿಮ್ ಬಗ್ಗೆ ಅಂಡ್ ನಿಮ್ ಊರ್ ಬಗ್ಗೆ ಫಸ್ಟ್ ಒಂದು ಚಿಕ್ಕದಾಗ ಒಂದು ಪರಿಚಯ ಮಾಡ್ಕೊಟ್ಬಿಡಿ ನಮ್ ಜನರಿಗೆ. ನಮ್ಮದು ಊರ್ಲಿ ಏನಂದ್ರೆ ನಮ್ಮದು ವ್ಯವಸಾಯ, ಕೂಲಿ ತೊಳೆಯಲು, ಕೂಲಿ ವೇಲೆ, ಕೂಲಿ ಕೆಲಸ ಇದ್ದ ನಮ್ಮದು. ಅದ್ರಲ್ಲಿ ಬಂದು ಇದು ಯಾವುದೋ ಮಾಡ್ಕೊಂಡು ನಾವು ಕಾಲ ಕಳೀತೀವಿ ಅಂತ ಈ ಜಾಗದಲ್ಲಿ. ಅದು ಈರಪ್ಪನ ಬಳಕ ಎಲ್ಲ ಹತ್ತಾಗಿತ್ತು. ಅದು ನಮ್ಗ ಅಷ್ಟು ತಿಳುವಳಿಕೆ ಇರ್ತಿರ್ಲಿಲ್ಲ, ಆಯ್ತಾ. ಅದ್ರಲ್ಲಿ ಬಂದು ಈರಪ್ಪ ಬಂದು ಇಲ್ಲಿ ಸಾಮಾನು ಕೊಡ್ತಾರೆ, ಅದು ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ಬೇಳೆ ಕೊಡ್ತಾರೆ ಅಂದ್ಬಿಟ್ಟು ಈ ಊರ್ಲಿ ಭಯಂಕರ ಸ್ಟಿಕ್ ಮಾಡಿದ್ರು. ಇದು ಬಂದು ಪೊಲೀಸ್ ತೋರ್ಸಿದ್ರೆ ನೋಡಿದಿರ್ತಾನೆ, ತೋರ್ಸ್ಬೋದು, ನೋಡಿದ್ರೆ ಅದೇ ತೋರ್ಸಕ್ಕಾಗಲ್ಲ. ಬಟ್ ಬೇರೆಯವರು ಈ ಊರಲ್ಲಿ ಕೊಡ್ತಾ ಇದ್ರ ಅರಬಿರಪ್ಪ? ಬೇರೆ ಯಾರು ಇಲ್ಲ, ಅವ್ರು ಸಮಾಚಾರನೇ ಇಲ್ಲ, ಈ ಊರಿಗೆ ಗೊತ್ತೇ ಇಲ್ಲ. ಅದು ಪುಣಜೂರಿಂದ ಹತ್ತಾಗಿತಾನೆ ಅವ್ರದ್ದು ಗಲಾಟೆ ಇದ್ದದು. ಓಕೆ, ಇತ್ತಾಗಿ ಬಂದಿರ್ಲಿಲ್ಲ ಮೊದಲೆಲ್ಲ. ಆಗಿರುವಾಗ ಏನಾಯ್ತು, ಬಟ್ ಪೊಲೀಸ್ ಅವ್ರಿಗೆ ಡೌಟ್ ಬಂತು, ಒಂದು ಅನುಮಾನ ದೃಷ್ಟಿಯಲ್ಲಿ. ಎಲ್ಲ ಕಡೆ ಡೌಟೇ, ಇಲ್ಲಿ ಸುತ್ತಮುತ್ತ ಎಲ್ಲರೂ ಡೌಟ್. ಎಲ್ಲ ಕಡೆ ಹಳ್ಳಿಗಳಲ್ಲಿ, ಕಾಡು ಅಲ್ಲಿ ಸುಮಾರಾಗಿ ದೊಡ್ಡಿಗಳು, ಚಿಕ್ಕ ಊರುಗಳಲ್ಲಿ ಎಲ್ಲ ಡೌಟೇ. ಎಲ್ಲ ಬರ್ತಾರೆ ಈರಪ್ಪ ಹೋಯ್ತಾನೆ ಅಂತ. ಅವ ಯಾವಾಗ್ಲೂ ಬರ್ತಿರ್ಲಿಲ್ಲ, ಹೋಯ್ತಿರ್ಲಿಲ್ಲ. ಅವ್ನು ನೋಡಿವಿಲ್ಲ, ನಾವು ಕಂಡಿವಿಲ್ಲ. ಈರಪ್ಪ ಹೇಗಿದ್ದಾನೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ, ಈ ಏರಿಯಾ ಗೊತ್ತೇ ಇಲ್ಲ. ಅವ್ರ ಎಲ್ಲಿದೆಯೋ ಮೇಟೂರು ಗೀಟೂರು ಆ ಲೈನ್, ಮಾದೇಶ್ಪುರ ಮೇಲೆ ಆ ಲೈನ್ ಅಂತ ಗಲಾಟೆ ಇದ್ದದು. ಆಗಿರಕಾದ್ರಿ ಅದ್ ಆಗಾಗೆ ಪರ್ವಿ ಈ ಕಡೆ ಬಂದದು ಸುಮ್ಮಗೆ ಗಲಾಟಿ, ಆಯ್ತಾ. ಯಾವುದೋ ನಾವು ಒಂದು ಕೆಲಸ ಭವಿಷ್ಯ ಮಾಡ್ಕೊಂಡು ನಮ್ಮ ದುಡ್ಡಿಯೊಳಗೆ ಊರೊಳಗೆ ಇದ್ದಲ್ತಾನೆ ಇರಾಗ ಏನಾಯ್ತು ಅಂದ್ರೆ ಕಡಿಸಿದಿ ನಮ್ಮನೆಲ್ಲ ಸುಮ್ಮನೆ ಹಿಡಿಯೋದು. ಹಿಡಿದು ತಕೊಂಡೋಗಿ ಸ್ಟೇಷನ್ ಕೊಡಾಕ. ನೀವು ಈರಪ್ಪ ನೋಡಿದಾರಿಯಾ? ಇಲ್ಲ, ನೋಡಿದ. ನೀವು ಹೇಳೋದಿಲ್ಲ ಕಣ ಹಾಗೆನ್ನೋದು. ತಕೊಂಡೋಗಿ ಕೂಡ್ಕೊಳ್ಳೋದು. ಮಾದೇಶ್ವರನ ಬೆಟ್ಟ, ಇಲ್ಲಿ ಬಂದು ಹಾಸನೂರು, ಬಣ್ಣಾರೆ, ಆಮೇಲೆ ತಟ್ಟಗೆರೆ, ತಾಮ್ರಗೆರೆ, ಈ ಸೈಡ್ ಎಲ್ಲ ಅವರು ಸ್ಟಿಪ್ನ ಕ್ಯಾಂಪು. ಇವರೆಲ್ಲ ಇಲ್ಲೆಲ್ಲ ಭಾರಿ ತೊಂದರೆಗಳು ಕೊಡ್ತಿದ್ರು. ಆಮೇಲೆ ನಾನೇನ್ ಮಾಡಿದೆ, ಸರಿ ನಮ್ಮದೊಂದು ಮಾರಿ ಹಬ್ಬ, ಸಾಲ್ವಾಡಿಲಿ ಮಾರಿ ಹಬ್ಬ. ಆ ಮಾರಿ ಹಬ್ಬಕ್ಕ ನಾವು ಹೋಗ್ಬೇಕು. ನಾನಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದೆ. ಸೊ ಮುಂಚೆ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ರಿ? ಕೆಲಸ ಮಾಡ್ಕೊಂಡೇ ಇದ್ದೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಏನ್ ಕೆಲಸ ಮಾಡ್ತಿದ್ರಿ? ಸುಮ್ಮನೆ ಬೀಟು ನೋಡ್ಕೊಳ್ಳೋದು, ನರ್ಸರಿ ಸಸಿ ಗಿಸಿ ಸಾಕೋದು, ಕಾಡ್ ನೋಡ್ಕೊಳ್ಳೋದು, ಬೆಂಕಿ ಬೆಳೆದಿದ್ದಾಗೆ ಬೆಂಕಿ ವಾಸರೆ ಅಂತ ನಮ್ಗೊಂದೊಂದು ಇದು ಕೊಡ್ತಾರೆ. ಅಂದ್ರೆ ನಾವು ಪರ್ಮಿಟ್ ಇಲ್ಲ. ಆಗಿರಾಗ ನಾನು ಸುಮಾರಾಗಿ ಒಂದು 7 ವರ್ಷ ನಾನು ಫಾರೆಸ್ಟ್ ಇಲಾಖೆಲಿ ಕೆಲಸ ಮಾಡಿದೆ. 7 ವರ್ಷ ಮಾಡಿದಿರ? 7 ವರ್ಷ ಮಾಡಿರೋದು ನಾನು. 7, 8, 9, 10 ವರ್ಷವೇ ಮಾಡೀನಿ ಅಂತ ಇಟ್ಕೋ. ಆಮೇಲೆ ಏನಾಯ್ತು ಅಂದ್ರೆ ಈ ಇಲ್ಲೊಂದು ನಮ್ದೊಂದು ಭೂಮಿ ತಗಡಾರು. ನಮ್ದೊಂದು ಭೂಮಿ ತಗಡಾರು ಅಂದ್ರೆ ಒಬ್ಬ ಬಾಂಬೆಯಿಂದ ಬಂದು ಅದನ್ನ ಅಪ್ಲೈಸ್ಕೊಂಡ್ರು. ನಮ್ ತಂದೆ ತಪ್ಪ ಇರೋ ಪಟ್ಟೆ ಕೊಂಡೋಗಿ ಈಸ್ಕೊಂಡೋಗಿ ಅವ್ರ ಹೆಸರು ನಿರ್ದೇಶ ಮಾರಿ, ಈಗ್ಲೂ ನಮ್ ತಂದೆ ಹೆಸರೇ ಆ ಪಟ್ಟೆಲಿ ಇರೋದುವೆ. ಈಗ್ಲೂ ನಾನೇ ಎಷ್ಟೋ ಇದಕ್ಕೆಲ್ಲ ನಾನು ಹೇಳಿ ಆಯ್ತು, ಪೇಟಿ ಕೊಟ್ಟಾಯ್ತು, ಏನೇನೋ ಎಲ್ಲ ಹೇಳಿ ಆಯ್ತು. ತುಂಬಾ ಗಲಾಟೆ ಆಯ್ತು. ವಕೀಲು ಲಾಯರ್ಗಳೆಲ್ಲ ಮಾಡಿದ್ವಿ, ಏನೇನೋ ಮಾಡಿ ಅವ್ರಂತೆ ಮಾಡಿದ್ರು. ಭೂಮಿ ಕಿತ್ತು ಮಾಡ್ಬಿಟ್ರು. ಆಗ ಇದು ಹೋಗ ಬರೋ ದಾರಿ, ಅವ್ರ ತೋಟ ಇದೆಯೇ ನಮ್ ಜಮೀನು, ಅವ್ರದ್ದು ತೋಟ ಮಾಡ್ಕೊಂಡ್ರೆ. ಸರಿ, ಅಲ್ಲಿ ಏನಾಗೋಯ್ತು, ನಾನು ಹೋಗ ಬರಾಗ ನಮ್ ಭೂಮಿ ಕಿತ್ಕೊಂಡ್ರೆ ಎಲ್ಲ ನಮ್ದು ಸೋಲೂರ್ ಮಕ್ಳದ ಈ ತರ ಎಲ್ಲ ಒಂದು ಬಡವರದೆಲ್ಲ, ಒಂದು ಬಲಗಾರದಾದ್ರೂ ಕೂಡ ಪರವಿಲ್ಲ, ಇದು ಜಾಸ್ತಿ ಆಗಿದ್ರು ಕೂಡ ಪರವಿಲ್ಲ. 3 ಎಕರೆ 4 ಎಕರೆ 5 ಎಕರೆ ಭೂಮಿ ಅದನ್ನ ಕಿತ್ಕೊಂಡ್ರೆ ನಾವು 9 ಜನ ನಾವ್ ಹೇಗೆ ಬಾಳೋದು? ನಮ್ ತಾಯಿ ತಂದೆ ಜನ ಎಲ್ಲ ಸೇರ್ಸಿ ನಾವು 10 ಜನ. ನಾವು ಒಂದು ಗುಟ್ರವ್ರು 9 ಜನ. ಒಂದು ಗುಟ್ರವ್ರು 9 ಜನ ಅಂದ್ರೆ ಗಂಡು ಮಕ್ಳು 4 ಜನ, ಹೆಣ್ಣು ಮಕ್ಳು 4 ಜನ. ಅದು ಜೀವನ ಕಳ್ಕೊಂಡು ನಾವಿದ್ದದು. ಈ ತರ ನಮ್ ಬಾಯಿಗೆಲ್ಲ ಮಣ್ಣು ಹಾಕಿದ್ರಲ್ಲ. ಹಾಗೆ ಅಂದ್ಕೊಂಡು ನಾನು ಹೋಗ ಬರಾಗೆಲ್ಲ ಮಾತಾಡೋದು, ಅವ್ರ ಕಂಡೊತ್ತಿಗೆಲ್ಲ ಮಾತಾಡೋದು. ನಾನ್ ಮಾತಾಡ್ಕೊಂಡಿರಾಗ ನನಗೇನ್ ಮಾಡೋದು, ಪುನಃ ಕೇಸ್ ಹಾಕೋದು, ಸ್ಟೇಷನ್ ಕರ್ಕೊಂಡೋಗಿ ಸ್ಟೇಷನ್. ನೀನು ಈ ತರ ಎಲ್ಲ ಹೇಳಾಗಿಲ್ಲ, ಈ ತರ ಎಲ್ಲ ನೀನು ಅವರೆಲ್ಲ ಮಾತಾಡಾಗಿಲ್ಲ ಹಾಗೆ ಅಂತ. ಸರಿ, ನಮ್ದು ಸೊತ್ತು ನಾನು ಹೇಳ್ತೀನಿ, ಅದಕ್ಕೆ ನೀವೆಲ್ಲ ಈ ತರ ನನಗೆ ತೀಕ್ಷೆ ಮಾಡಿದ್ರೆ ಏನಾದ್ರು ಅಲ್ಲಿ ಓಟೈಸೋದು, ಬಟ್ಟಿಸೋದು, ಈ ತರದ ಕೆಲಸ. ಸುಮ್ಗೆ ಆದ್ರೂ ಹೋಗಿ ನಾವು ಜಗಳಕ್ಕೆ ಬಂದ ಅಂತ ಹೋಗಿ ರಿಪೋರ್ಟ್ ಮಾಡೋದು. ಹೀಗೆ ಮಾಡಕ್ಕಾಗ್ಲಿ ಏನಾಗೋಯ್ತು ಅಂದ್ರೆ ಒಳಗೆ ಪಿಟಿಷನ್ ಬರ್ದವ. ನಮ್ಗೂ ಗೊತ್ತಿಲ್ಲ, ಮೊಟ್ಟೆ ಪಿಟಿಷನ್ ಅಂತ ಬರೀತಾರೆ. ಬರೆದು ಏನ್ ಮಾಡ್ತಾನೆ, ಅದರಡಿ ಪಡೆಗೆ ಕೊಡ್ತಾನೆ. ಈರಪ್ಪನ ಒಳಕದಲ್ಲಿ ಇವ್ನು ಓಡಿಸ್ಬಿಟ್ರೆ ಇವ ಯಾವ್ದು ಮಾತಾಡೋದಿಲ್ಲ. ಇವ್ನು ಈರಪ್ಪನ ಕೇಸ್ ಹಾಕಿಬಿಟ್ಬಿಡ್ಬೇಕು. ಇದ್ರೆ ಯಾವ ಕೇಸ್ ಹಾಕಿದ್ರು ಇಲ್ಲಿ ಇತ್ತಾಗೆ ಬಂದ್ಬಿಡ್ತಾನೆ. ಹಾಗೆ ಅಂತ ನಮ್ಮ ಊರ್ಲಿ ಅಕ್ಕಪಕ್ಕದವರೆಲ್ಲ ಸೇರಿ ಅವ ಹಳ್ಳಿ ಹುಡುಗ ಪಾಪ ಅವ್ರ ಸೊತ್ತೆಲ್ಲ ಓದಲ್ತಾನೆ ಹೇಳ್ತಾನೆ ಒಂದ್ ಮಾತು. ಅದನ್ನ ನೀವು ತಿಳ್ಕೊಬೇಕು, ಅವರು ತಿಳ್ಕೊಬೇಕು. ಇದೆಲ್ಲ ಹಾಗೆ ಎಲ್ಲ ಟೇಷನ್ ಪಾಸನ್ ಹೋಗಿ ಹೇಳಿ ಸಮಾಧಾನ ಮಾಡಿ ನಾನು ಕರ್ಕೊಂಡ್ ಬರ್ತಿದ್ರು. ಈಗ ನಡೆಯಕ್ಕಾದ್ರೆ ಏನಾಗೋಯ್ತಾ, ಪಿಟಿಷನ್ ಬರ್ದು ಅದರಡಿ ಪಡೆ ಕೊಟ್ಬಿಟ್ರು. ಅದರಡಿ ಪಡೆ ಅನ್ನೋದು ನಮ್ಗೂ ಗೊತ್ತಿಲ್ಲ. ಅದರಡಿ ಪಡೆ ಬಂದು ಅವ್ರು ಈರಪ್ಪನ ತಡಿಕೊಂಡವ್ರೆ. ನಾವು ಈರಪ್ಪನ ಸಂಘ ನೋಡಿದಿರ್ತಾನೆ,
ನೋಡಿವಿ ಮಾತಾಡಿದಿರ್ತಾನೆ ಮಾತಾಡಿವಿ ಇದ್ರೆ ಒಂದು ಪೊರುಳು ಕೊಟ್ಟಿವಿ ಅಂತ ಹೇಳ್ಬೋದು. ನಮ್ ಕಡೆ ಇಲ್ಲವೇ ಇಲ್ಲ. ಹಾಗೆ ಇರೋ ಕಾಲದಲ್ಲಿ ಏನಾಗೋಯ್ತು, ನಾವು 2 ಮರಿಗಳು ಓತ್ ಮರಿ ವರ್ಷಕ್ಕೊಂದು ಮಾರಿ ಅಮ್ಮನಿಗೆ ಹೊಡಿತೀವಿ ನಾವು. ಆಗ 2 ಓತ್ ಮರಿಗಳು ಬಿಟ್ಟಿದ್ದು ಅದನ್ನ ಒಪ್ಸ್ಕೊಂಡ್ಬಿಟ್ಟು ಎಲ್ಲ ಮನೆ ಜನ ಎಲ್ಲ ದೇವಸ್ಥಾನಕ್ಕೆ ಹೋಗಿನಿ. ಅವತ್ತು ನಾನು ರಜಾ ಹಾಕ್ಬಿಟ್ಟು ಬರಕ್ಕಾಗಿಲ್ಲ. ನಾನು 1-2 ದಿವಸ ನಾನು ಬರಕ್ಕಾಗಿಲ್ಲ ಸರ್, ನಾನು ನಮ್ಮದು ಒಂದು ಕಾರ್ಯ ಇದೆ, ಆ ಕಾರ್ಯ ಮುಗಿಸ್ಕೊಂಡು ನಾನು ಆಗ ಬರ್ತೀನಿ ಅಂತ ರೇಂಜರು ಫಾರೆಸ್ಟ್ ಅವ್ರಿಗೆಲ್ಲ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ದೇವಸ್ಥಾನಕ್ಕೆ ಹೊಂಟೋದಿ. ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಕೈಗೆ ಎಲ್ಲ ಮುಗಿದ್ಬಿಟ್ಟು ಒಂದು ಮುರುಗನ್ ಪಡ ಓಡ್ತಿತ್ತು ಪಿಕ್ಚರ್ ರೋಡ್ಲಿ. ಸರಿ ಮುರುಗನ್ ಪಡ ಓಡ್ತದೆ ನೋಡೋಣ ತಡೆ ಒಂದ್ ಗಳಿಗೆ ಅಂದ್ಬಿಟ್ಟು ಆ ಮುರುಗನ್ ಪಡ ಹೋಗಿ ನೋಡೋದಕ್ಕೆ ಹೋಗಿ ನಿಂತಿದ್ವಿ. ಅದು ಲೈಟ್ ಕಂಬಕ್ಕ ಉರಿಕೊಂಡು ಟೀ ಶರ್ಟ್ ಹಾಕೊಂಡು ಲುಂಗಿ ಕಟ್ಕೊಂಡು ನಿಂತಿದ್ರು. ನಂಗೇನ್ ಗೊತ್ತು ಜಾತ್ರೆ ಜನ ಅಲ್ಲಿ ಜಾತ್ರೆಯಲ್ಲಿ. ಆಗ ನೋಡ್ದಿ ಜಾತ್ರೆ ಜನದಲ್ಲಿ ಯಾರಂತ ನಾವು ತಿಳಿಯಾಕಲ್ಲ, ಫಾರೆಸ್ಟ್ನವರು ಪೊಲೀಸ್ನವ್ರು ಅಂತ ನಾವ್ ಹೇಳಕದ್ದ. ಸುಮ್ಮನೆ ನಾನು ಅವ್ರಿಗೇನಕ ಅವ ನನ್ನ ಪಾಲಪ್ ಮಾಡ್ಕೊಂಡು ನಿಂತಾನೆ. ನಾನು ಆಗ ನೋಡ್ಬಿಟ್ಟು ಒಂದ್ ಗಳಿಗೆ ನಿಂತು ನೋಡ್ದಿ. ಸರಿ ಇನ್ನೊಂದ್ ತಪ್ಪ ನೋಡೋಣ ಅಂದ್ಬಿಟ್ಟು ಅದೊಂದ್ ಸ್ವಲ್ಪ ಹೊತ್ತು ನೋಡ್ಬಿಟ್ಟವ. ಹಾಗೆ ತಿರ್ಗಾಕಿ ಬರಾಗ ಇಂಚನಿಗೆ ಕೈ ಹಾಕೋದು, ಎಕ್ಕತ್ತಿಗೆ ಕೈ ಹಾಕಿ ನಾನು ಇದೇ ತರ ಮುಡಿ ಬಿಟ್ಟಿದ್ದೀನಿ. ಇಲ್ಲ ಅಂತೆಲ್ಲ ಮುಡಿ ಬಿಟ್ಟಿದ್ದೀನಿ. ಬಂದ್ರೆ ಮುಡಿ ಜುಟ್ಟ ಹಿಡ್ಕೊಂಡ, ಅದು ಹೇಳಿದ್ರು ಜುಟ್ಟ ಬಿಟ್ಟಾನೆ ಹಾಗಂತ. ಆಗ ಬಂದು ಹಿಡ್ಕೊಂಡ್ರು. ಯಾಕೆ ಸರ್ ನಮ್ಗೆ ಸುಮ್ಮನೆ ಹಿಡ್ದಾರೆ ಹಾಗಂತ ಕೇಳಿದೆ. ಇಲ್ಲ ನಿನ್ ಹೆಸರು ಏನ ಅಂತ ಹೇಳಿದ್ರು. ನನ್ನ ಹೆಸರು ಸಿದ್ಧ ಅಂತೆ. ಸಿದ್ಧನಾ, ಸರಿ ಯಾಕೆ ಎಸ್ಐ ಕರೀತಾರೆ ನೋಡ್ಬೇಕಂತ ನಿನ್ನ ಹಾಗೇನೆ. ಸರಿ ಎಸ್ಐ ಕರ್ಬೇಕಾದ್ರೆ ಇವತ್ತು ಜಾತ್ರೆ ದಿವಸ ಗಲಾಟಿ ಎಲ್ಲ ಆಯ್ತವೆ ತುಂಬಾ. ಈ ಗಲಾಟಿ ದಿವಸ ನೀವೇ ಹೇಳಿದ್ರಿ, ಬೇಕಾದ್ರೆ ಬರ ಹೇಳಿ ನಾನು ಬಂದು ಎಸ್ಐ ತಪ್ಪ ಮಾತಾಡ್ತೀನಿ ಹಾಗಂತ ಹೇಳಾಗಿಟ್ಟ ಅವ್ನು ಬುಣ್ಣಿಲ್ಲ. ಈ ಸರಿ ನಮ್ಮ ಹೆಂಗಿಸಿ ಈ ಸರಿ ನನ್ನ ತಂಗೆ ಇವೊಂದು ಕೈ ಕೂಸಿ ತಕೊಂಡಾಳೆ ಪಾಪ. ಈ ಸರಿ ಇವ್ರು ಹಿಡ್ದ ಹೇಳ್ತಾರೆ, ಅಮ್ಮ ಪೊಲೀಸ್ನವ ನನ್ನ ಮುಂದಕ್ಕೆ ಹೇಳ್ತಾನೆ. ನಮ್ಮ ಹೆಂಗಸಿ ಈ ಸರಿ ಹೇಳ್ತಾಳೆ, ಬಿಡಿ ಸರ್ ಅದೇನಿದ್ರು ಮಾತಾಡ್ಕೊಳ, ಸುಮ್ಮನೆ ಅವ್ನು ತೊಂದ್ರೆ ಮಾಡಿದಾರೆ ಹೇಗೆ ಅಂತ ಇವ್ರು ಕೇಳಾಗಿಂಟ ನನ್ ತಂಗಿನ ಕೂಸತೆ ರೋಡ್ ತಿರುಗ್ಬಿಟ್ಟು ಈ ಸರಿ ನಮ್ಮ ಹೆಂಗಸಿನ ಇತ್ತಾಗ ತಳ್ಳಿ ಇತ್ತಾಗ ರೋಡ್ ತಿರುಗ್ಬಿಟ್ಟ. ಇಡ್ಬಿಟ್ಟರೆ ನಾನು ಹೇಳ್ಕೊಟ್ರೆ ದರದರ್ನ ಹೇಳ್ಕೊಟ್ರೆ ಸ್ಟೇಷನ್ ಕುಂಡ್ರಿಸ್ಬಿಟ್ಟು ಅದೇನು ಮಾತಾಡ್ಲಿಲ್ಲ. ಆಗ ಸ್ಟೇಷನ್ ಬಂದು ಇನ್ನೊಬ್ಬ ನಮ್ಮ ಭಾವನ ತಂದು ಕುಂಡ್ರಸವ್ರೆ. ಅವ ತೋರ್ಸ್ಕೊಟ್ಟಾಗೆ ಅವನು ತೋರ್ಸು ನಾವು ಗೊತ್ತಿಲ್ಲ ಅಂತ ಹೇಳ ಅವನು ಕೂಡ್ಕೊಂಡವ್ರೆ. ಅವ ಬಂದು ನಮ್ಮ ಭಾವ ಒಳಗೆ ಅವನು ಕೂಡ್ಕೊಂಡ್ರೆ ಇವನು ನಾನು ಒಳಗೆ ನೋಡ್ವಿ. ಆಮೇಲೆ ಆಗ ನನ್ನ ಹಿಡ್ಕೊಂಡು ಹೋದ್ಮೇಲೆ ಇವ್ನು ಬಿಡ್ಬಿಟ್ರು, ನಮ್ಮ ಭಾವನ ಬಿಡ್ಬಿಟ್ರು ಆಲ್ಮಾರ ಅಂತ. ಅವ್ನು ಬಿಡ್ಬಿಟ್ರು. ಹುಟ್ಟಾದ್ಮೇಲೆ ನಾನು ಕೂಡ್ಕೊಂಡ್ರು. ಆಮೇಲೆ ನನ್ನ ತಮ್ಮ ಇನ್ನೊಬ್ಬ ಇಲ್ಲಿ ಬಂದು ಹೋದ್ಮೇಲೆ ಅವನ ಹಿಡ್ಕೊಂಡ್ ಬಂದ್ಬಿಟ್ರು. ಅವ್ನು ಹಿಡ್ಕೊಂಡ್ ಬಂದ ನಮ್ಮಿಬ್ಬರನ್ನ ಕೂಡಿ ಒಳಗೆ ಲಾಕ್ ಮಾಡ್ಬಿಟ್ರು. ಆಮೇಲೆ ಆಗ ಊರ್ಲಿ ಪ್ರೆಸಿಡೆಂಟ್ರು, ತಾಳ್ವಾಡಿ ಗ್ರಾಮದಲ್ಲಿ ಪ್ರೆಸಿಡೆಂಟ್ರು, ಸೈನ್ಮೆಂಟ್ರುಗಳು, ದೊಡ್ಡವರು ಎಲ್ಲಾರು ಬಂದು ನೋಡಪ್ಪ ಜಾಸ್ತಿ ದಿವಸ ಈ ತರ ಗಲಾಟೆ ಮಾಡ್ಬೇಡಿ, ಅವ ಅಂತ ಕಳ್ಳನಲ್ಲ, ಅದೆಲ್ಲ ಅವ್ನು ಗೊತ್ತು. 24 ಗಂಟೆ ತಾವಡಿ ಬರ್ತಾನೆ, ಹೋಯ್ತಾನೆ, ಮಾಡ್ತಾನೆ. ನಾವು ಹಾಳು ನೋಡ್ಕೊಂಡಿದೀವಿ. ಆ ತರದ ಕೆಲ್ಸ ನಾವ್ನಲ್ಲ, ಅವ ಆತರ ಯಾರಿಗೂ ಆ ತರ ಮಾಡವನಲ್ಲ ಹಾಗೆಂತ ಊರು ಚೇರ್ಮನ್ರು ಪ್ರೆಸಿಡೆಂಟ್ರುಗಳು ಅವ್ರು ಹೇಳಗಿಂಟ ಕೇಳಿಲ್ಲ. ಸಾರ್ ನಾವು ಒಂದು ಮಾತು ಎಸ್ಐ ಬರಗಂಟ ವಿಚಾರಿಸ್ಕೊಂಡು ಎಸ್ಐ ಬಂದ ಮೇಲೆ ಕೇಳ್ಬಿಟ್ಟು ಬಿಟ್ಬಿಡ್ತೀವಿ, ನಾವು ಗಲಾಟೆ ಏನು ಮಾಡೋದಿಲ್ಲ ಬಿಟ್ಬಿಡ್ತೀವಿ ಅಂತ ಅವ್ರಿಗೆ ಸಮಾಧಾನ ಎಲ್ಲ ಹೇಳಿ ಕೇಳಿಸ್ಬಿಟ್ಟು ಸರಿ ಹೋಗಿ ಬಿಡ್ತಾರೆ ಹಾಗಂತ ಎಲ್ಲರಿಗೂ ಹೇಳ್ಬಿಟ್ಟು ಆಮೇಲೆ ಎಲ್ಲರ ಹೊಂಟೋದ್ರು. ಇವರೆಲ್ಲ ಅಲ್ಲೆಲ್ಲ ನಿಂತ್ಕೊಂಡವ್ರೆ. ನಮ್ಗೆ ಆ ಸ್ಟೇಷನ್ ಬಂದು ಹಳೆ ಸ್ಟೇಷನ್ ಇತ್ತು, ಈಗ ಹೊಸ ಸ್ಟೇಷನ್. ಈಗ ಆಚರಣ್ ಬಾಗಿಲು ಈಶ್ವರನ್ ಬಾಗಿಲು. ಆ ಬಾಗಿಲು ಏನ್ ಮಾಡ್ತಾರೆ, ನನ್ನ ತಮ್ಮನವೇ ಕೈಗೆ ಬೀಡಿ ಹಾಕಿ ಆ ಸನ್ನಿಧಿಗೆ ಕರ್ಕೊಂಡು ಹೋಗಿ ಗಾಡಿ ಏರಿಸಿ ಅದೇ ಮುಖ ಕರ್ಕೊಂಡೋಗಿ ಬಣ್ಣ ಹೊಂಟವ್ರು ನೈಟ್